ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗೂ ನನ್ನ ಪ್ರಣಾಮಗಳು. ಮುಖ್ಯವಾಗಿ ನಮ್ಮ ಗುರುಗಳು ಶ್ರೀಯುತ ಹಂಚಾಟೆ ಸಾಹೇಬರು, ಅವರು ಈ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಆಯೋಜಿಸಲೇಬೇಕು ಅಂತ ಮೊದಲೇ ನನ್ನ ಭೇಟಿಯಲ್ಲಿ ಹೇಳಿದರು. ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿದೆ, ಅಗ್ನಿಹೋತ್ರದ ಮಹತ್ವ ಇಷ್ಟಿದ್ರೆ ನಾನಂತೂ ಮಾಡೇ ಮಾಡ್ತೀನಿ, ಹಾಗೇ ನಮ್ಮ ದಾವಣಗೆರೆಯಲ್ಲಿ ಇದು ಆಗಬೇಕು ಅನ್ನೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದಂತಹ ಶ್ರೀಯುತ ಹಂಚಾಟೆ ಸಾಹೇಬರು ಜೋರಾದ ಚಪ್ಪಾಳೆ ಮೂಲಕ ನಾವು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ಅಗ್ನಿಹೋತ್ರ ಅನ್ನೋದು ಈಗಾಗಲೇ ಸವಿಸ್ತಾರವಾಗಿ ಹಂಚಾಟೆ ಸಾಹೇಬರು ನಮಗೆಲ್ಲ ಹೇಳಿದ್ದಾರೆ. ಪಂಚಮಹಾಯಜ್ಞಗಳಲ್ಲಿ ಒಂದು ಅಗ್ನಿಹೋತ್ರ. ಪಂಚಮಹಾಯಜ್ಞಗಳಲ್ಲಿ ಉಳಿದ 4 ಯಜ್ಞಗಳಿಗೆ ನಮಗೆ ಪುರೋಹಿತರು ಬೇಕು. ಅದರ ಪಾಂಡಿತ್ಯ ಇದ್ದಂತಹ ಪುರೋಹಿತರು ಬಂದು ನಮ್ಮ ಮನೆಗಳಲ್ಲಿ ಅಥವಾ ವಿಧಿವಿಧಾನಗಳ ಪ್ರಕಾರ ಮಾಡಬೇಕಾಗತ್ತೆ. ಈ ಅಗ್ನಿಹೋತ್ರ ಅನ್ನೋದು ಸರಳವಾಗಿ ಮಾಡುವಂತಹ ವೈಜ್ಞಾನಿಕ ಪ್ರಕ್ರಿಯೆ. ನಾವು ನಮ್ಮ ಮನೆಗಳಲ್ಲಿ, ನಾವು ನಮ್ಮ ತೋಟಗಳಲ್ಲಿ, ನಮ್ಮ ಅಂಗಡಿಗಳಲ್ಲಿ, ನಮ್ಮ ಗಾರ್ಡನ್ಗಳಲ್ಲಿ ಎಲ್ಲಿ ಬೇಕಾದಲ್ಲಿ ಮಾಡಬಹುದು. ಈಗಾಗಲೇ ಅದರ ವಿಷಯನ ಹಂಚಾಟೆ ಸಾಹೇಬರು ಹೇಳಿದ್ದಾರೆ. ನಾವು ಈ ನಮ್ಮ ಕುಟುಂಬ, ನಾನು ನನ್ನ ಧರ್ಮಪತ್ನಿ ಅಶ್ವಿನಿ ಇಲ್ಲಿದ್ದಾರೆ, ನಾವು ಇದನ್ನ 3.5 ವರ್ಷದ ಹಿಂದೆ ನಮ್ಮ ಗುರುಗಳೊಬ್ರು ಹೇಳಿದ್ರು, ಅಗ್ನಿಹೋತ್ರ ಮಾಡು ಎಲ್ಲ ಒಳ್ಳೇದಾಗತ್ತಂತ ಹೇಳಿ. ಅವಾಗ ಅನಿಸ್ತು ನನಗೆ, ಏನಿದು ಅಗ್ನಿಹೋತ್ರ, ಇದಕ್ಕೆ ತನ್ನದೇ ಅಂತ ವಿಧಿವಿಧಾನ ಇರುತ್ತೆ. ಅದು ನಮಗೆ ಒಂದು ವಾರದಲ್ಲಿ 3-4 ದಿನ ನಾವು ಪ್ರವಾಸ ಮಾಡುವಂತ ವ್ಯಕ್ತಿ ನಾನು ಆಗಿರೋದ್ರಿಂದ ಇದಕ್ಕೆ ತನ್ನದೇ ಅಂತ ವಿಧಿವಿಧಾನ ಪ್ರಕಾರ ನಾವು ಮಾಡಬೇಕಾದ್ರೆ ಅದಕ್ಕೆ ಶ್ರದ್ಧೆ, ಶ್ರಮ ಎಲ್ಲ ಇರಬೇಕಾಗತ್ತೆ, ಕಷ್ಟ ಅಂತ ಅನಿಸ್ತು. ಮತ್ತೆ 3 ತಿಂಗಳಲ್ಲಿ ಇನ್ನೊಬ್ಬರು ಗುರುಗಳಿಗೆ ಭೇಟಿಯಾದಾಗ ಅವರು ಅದನ್ನೇ ಹೇಳಿದ್ರು, ಅಗ್ನಿಹೋತ್ರ ಮಾಡು ಎಲ್ಲ ಚೆನ್ನಾಗಾಗತ್ತೆ ಅಂತ ಹೇಳಿ. ಸೊ 3.5 ವರ್ಷದಿಂದ ನಾವು ಅಗ್ನಿಹೋತ್ರ ಮಾಡೋಕೆ ಶುರು ಮಾಡಿದ್ವಿ. ಇವತ್ತು ನಾವು ಹತ್ತತ್ರ ಒಂದು 12,000ಗಿಂತ ಜಾಸ್ತಿ ಕುಟುಂಬಗಳು ಸೇರ್ಕೊಂಡು ಪ್ರತಿನಿತ್ಯ ಅಗ್ನಿಹೋತ್ರ ಮಾಡುವ ಕಾರ್ಯವನ್ನ ಶುರು ಮಾಡಿದ್ವಿ. ಆ 12,000 ಕುಟುಂಬಗಳಲ್ಲಿ ಕೆಲವು ಕುಟುಂಬಗಳಿಲ್ಲ ಇದ್ದಾರೆ, ದಾನವಂತಿಗೆ. ದಯವಿಟ್ಟು ನಾನು ಅವ್ರನ್ನ ಎದ್ನಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ದಯವಿಟ್ಟು ನೀವು ಯಾರೆಲ್ಲ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡ್ತೀರಾ ಅವ್ರು ದಯವಿಟ್ಟು ಅಲ್ಲೇ ಎದ್ ನಿಲ್ಬೇಕು. ಯಾರೆಲ್ಲ ಅಗ್ನಿಹೋತ್ರ ಮಾಡ್ತೀರಾ, ಅಗ್ನಿಹೋತ್ರಿಗಳು ಬಂದಿದ್ದೀರಾ, ಆಲ್ರೆಡಿ ಒಂದು 29 ಅಗ್ನಿಹೋತ್ರಿಗಳು ಇಲ್ಲಿ ಬಂದಿದ್ದಾರ. ಸೊ ಅವರು ದಯವಿಟ್ಟು ಇಲ್ಲಿದ್ದಾರೆ, ಅವ್ರಿಗೊಂದು ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ಅಗ್ನಿಹೋತ್ರಿಗೆ ಧನ್ಯವಾದಗಳು. ಈ ಅಗ್ನಿಹೋತ್ರ ಅನ್ನೋದು ನೇಪಾಳಲ್ಲಿ 1140ನೇ ಇಸ್ವಿಯಲ್ಲಿ ನೇಪಾಳ ರಾಜರು ತಮ್ಮ 2ನೇ ಮಗನಿಗೆ ಒಂದು ಈ ಕಲ್ಪನೆಯನ್ನು ಕೊಟ್ಟು ಅಗ್ನಿಶಾಲೆಯನ್ನ ಶುರು ಮಾಡಿದ್ರು. ನೇಪಾಳದ ಲಲಿತ್ಪುರ್ ಅಂತ ಒಂದು ಗ್ರಾಮದಲ್ಲಿ ಶುರು ಮಾಡಿದ್ರು. ಇವತ್ತಿನವರೆಗೂ ಪ್ರತಿನಿತ್ಯ 2 ಹೊತ್ತು ಅಗ್ನಿಹೋತ್ರ ನೇಪಾಳದಲ್ಲಿ ಆಗತ್ತೆ. ಅದೇ ತರನಾಗಿ ಭಾರತದಲ್ಲಿ 1944ರಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಮಹಾರಾಷ್ಟ್ರದ ಅಕ್ಕಲ್ಕೋಟ್ ಗ್ರಾಮದಲ್ಲಿ ಈ ಅಗ್ನಿಹೋತ್ರ ಮಾಡೋಕೆ ಶುರು ಮಾಡಿದ್ರು. 1965ರಲ್ಲಿ ಮಾಧವ ಆಶ್ರಮದಲ್ಲಿ ಭೋಪಾಲಲ್ಲಿ ಮಧ್ಯಪ್ರದೇಶದಲ್ಲಿ ಶುರು ಆಯಿತು. ಈ ಅಗ್ನಿಹೋತ್ರ ಯಾರೆಲ್ಲ ಮಾಡಿದ್ದಾರೆ ಅವ್ರಿಗೆಲ್ಲದೂ ಒಳ್ಳೆಯದಾಗಿದೆ. ಈ ನಮ್ಮ ಮಾನವ ಜನ್ಮ ನಾವು ತಾಳಿದಾಗ ಇವತ್ತಿನ ದಿನಮಾನದಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ನಮಗೆ ಕಂಡು ಬರೋದು 3 ಯಾವೆಲ್ಲ ಸಮಸ್ಯೆಗಳು ಕಂಡು ಬರುತ್ತೆ. ಒಂದು ಆರೋಗ್ಯ, 2ನೇದು ಸಂಬಂಧಗಳು, 3ನೇದು ಹಣಕಾಸು. ಹೌದಾ? ಒಂದು ಆರೋಗ್ಯ, 2ನೇದು ಸಂಬಂಧಗಳು, 3ನೇದು ಹಣಕಾಸು. ಈ ಅಗ್ನಿಹೋತ್ರ ಮಾಡುವುದರಿಂದ ಏನೆಲ್ಲ ಆಗತ್ತೆ ಅನ್ನೋದಕ್ಕೆ ನಿಮಗೆ ಅಂಕಿಅಂಶ ಕೊಡಬೇಕಾದ್ರೆ 2016ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಅಂಕಿಅಂಶ ಬಿಡ್ತಾರೆ. ಈ ಜಗತ್ತಿಗೆ ಶುದ್ಧ ಗಾಳಿಯ ಬಗ್ಗೆ ಒಂದು ಸಂಶೋಧನಾತ್ಮಕ ಹೊಂದಿದಂತ ಒಂದು ರಿಸರ್ಚ್ ಪೇಪರ್ ಅನ್ನ ಬಿಡ್ತಾರೆ. ಅದರಲ್ಲಿ ಅವ್ರು ಏನ್ ಹೇಳ್ತಾರೆ, ನಾವೇನು ಆಮ್ಲಜನಕ ಅಥವಾ ಗಾಳಿಯನ್ನ ನಾವು ಏನು ತಗೋತೀವಿ ಪ್ರತಿನಿತ್ಯ, 100 ಲೀಟರ್ ಗಾಳಿಯನ್ನ ನಾವು ಸ್ವೀಕರಿಸಿದಾಗ 91% ಅಂದ್ರೆ 91 ಲೀಟರ್ ಗಾಳಿ ಅಶುದ್ಧ ಗಾಳಿ ಅಂತ ಹೇಳ್ತಾರೆ. ಇದು ಅಧಿಕೃತವಾಗಿ ಅವರು ತಮ್ಮ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಏನಾಗತ್ತೆ, ಈ 91% ಗಾಳಿ ಅಶುದ್ಧ ಇದ್ದಾಗ ನಮ್ಮ
ಭೂಲೋಕದಲ್ಲಿ ಏನು ಈಗ ಹತ್ತತ್ರ 800 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ ವರ್ಷಕ್ಕೆ ಸಾವನ್ನ ಅಥವಾ ಬಲಿಯಾಗುವಂತಹ ಜನರ ಸಂಖ್ಯೆ 80 ಲಕ್ಷ. 91% ಅಶುದ್ಧ ಗಾಳಿಯನ್ನ ನಾವು ಸ್ವೀಕರಿಸುವುದರಿಂದ ಸಾವಿನ ಸಂಖ್ಯೆ ಪ್ರತಿ ವರ್ಷಕ್ಕೆ 80 ಲಕ್ಷ ಜನ ಸಾಯ್ತಾ ಇದ್ದಾರೆ. ಈ ಅಂಕಿಅಂಶವನ್ನ ಯಾರು ಹೇಳಿದ್ರು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ನಮ್ಮ ಪೂರ್ವಜರು, ಇದೇಗ ವೀರೇಶ್ ಸಾಹೇಬ್ರು ಹೇಳಿದ್ರು, ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ನೂರಾರು ಸಾವಿರಾರು ವಿಧಾನಗಳನ್ನ ವೈಜ್ಞಾನಿಕವಾಗಿ ನಮಗೆ ಕೊಟ್ಟೋಗಿದ್ದಾರೆ. ಅದರಲ್ಲಿ ಒಂದು ಅಗ್ನಿಹೋತ್ರ. ಈ ಅಗ್ನಿಹೋತ್ರದಿಂದ ಏನಾಗತ್ತೆ? ಇದಾಗ ಹಂಚಾಟ್ ಸಾಹೇಬರು ಸವಿಸ್ತಾರವಾಗಿ ಭೋಪಾಲ್ ಗ್ಯಾಸ್ ಟ್ರೆಜಿಡಿ ಬಗ್ಗೆ ಹೇಳಿದ್ರು. ಈ ಅಗ್ನಿಹೋತ್ರದ ಬಗ್ಗೆ ಪರಿಕಲ್ಪನೆ, ಅದರ ಬಗ್ಗೆ ಮಾಹಿತಿ ಇಡೀ ಜಗತ್ತಿಗೆ ಗೊತ್ತಾಗಿದ್ದು 1984 ಡಿಸೆಂಬರ್ 2 ರಾತ್ರಿ ಏನು ಅಲ್ಲಿ ಅಗ್ನಿ ದುರಂತ ಆಯಿತು. ಅಲ್ಲಿ ಸೋಹನ್ ಲಾಲ್ ಕುಶ್ವಾ ಮತ್ತು ರಾಠೋಡ್ ಅಂತ ಹೇಳಿ 2 ಫ್ಯಾಮಿಲಿಗಳು ಅವರೇನು ಅಗ್ನಿಹೋತ್ರ ಮಾಡಿ ಬದುಕುಳಿದ್ರು. ಇವತ್ತಿಗೆ 5,82,000ಗಿಂತ ಜಾಸ್ತಿ ಜನ ಭೋಪಾಲಲ್ಲಿ ತಮಗೆ ಅಂಗವೈಫಲ್ಯಗಳನ್ನ, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನ ಹೊಂದಿ ಬದುಕ್ತಾ ಇದ್ದಾರೆ. ಆದ್ರೆ ಈ 2 ಕುಟುಂಬಗಳಲ್ಲಿರುವಂತ ಎಲ್ಲಾ ಸದಸ್ಯರು ಏನ್ ಮಾಡಿದ್ರು? ಇವತ್ತಿಗೂ ಆರೋಗ್ಯವಂತರಾಗಿದ್ದಾರೆ. ಏನ್ ಮಾಡತ್ತಿದ ಅಗ್ನಿಹೋತ್ರ? ಈ ಪ್ರತಿನಿತ್ಯ 5 ರಿಂದ 8 ನಿಮಿಷ ನಾವು ಸರಳ ಅಗ್ನಿಹೋತ್ರ ಮನೆಯಲ್ಲಿ ಮಾಡೋದ್ರಿಂದ ನಾವು ನಮ್ಮ ಮನೆಗೆ ಅಥವಾ ನಮ್ಮ ಸದಸ್ಯರಿಗೆ, ಕುಟುಂಬ ಸದಸ್ಯರಿಗೆ ಅಷ್ಟೇ ಅನುಕೂಲ ಆಗದೆ 300 ರಿಂದ 500 ಮೀಟರ್ಗಳಲ್ಲಿ, ಅಂದ್ರೆ ಹತ್ತತ್ರ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಈ ವಾಯು ಶುದ್ಧೀಕರಣ ಪ್ರಕ್ರಿಯೆಯನ್ನ ಈ ಅಗ್ನಿಹೋತ್ರ ಮಾಡುತ್ತೆ. ಇದರಿಂದ ಏನಾಗತ್ತೆ? ನಾವು ಮನುಷ್ಯರು ನಮಗಷ್ಟೇ ಅನುಕೂಲ ಆಗದೆ ಈ ಭೂಲೋಕದಲ್ಲಿರುವಂತಹ ಸಕಲ ಕೋಟಿ ಜೀವರಾಶಿಗಳು, ಅದು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಕ್ರಿಮಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಮರಗಳಾಗಿರ್ಬೋದು, ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಸಕಾರಾತ್ಮಕ ಶಕ್ತಿಯನ್ನು ತುಂಬುವ ಕೆಲಸ ಈ ಅಗ್ನಿಹೋತ್ರ ಮಾಡುತ್ತೆ. ಇದರಿಂದ ಏನಾಗತ್ತೆ? ನಮ್ಮ ಹಿರಿಯರು ಪೂರ್ವಜರು ಏನ್ ಹೇಳಿದ್ದು? ಬೇರೆಯವರು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ. ಇದನ್ನ ಹೇಳಿದ್ದಲ್ಲ, ಬೇರೆದವರಿಗೆ ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ. ನಿಸರ್ಗ ನಿಯಮ ಏನು? ನೀವೇನ್ ನಿಸರ್ಗಕ್ಕೆ ಕೊಡ್ತೀರಾ ಅದು ನಿಮಗೆ ಕೊಡುತ್ತೆ. ಉದಾಹರಣೆಗೆ, ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಮನೆಯಿಂದ ಹೊರಗೆ ಬಂದ ತಕ್ಷಣ ಯಾರೋ ಒಬ್ರು ಗೊತ್ತಿರೋರು ಇರ್ಲಿ, ಗೊತ್ತಿಲ್ಲದೆ ಇರೋರು ಇರ್ಲಿ, ನೀವು ಅವ್ರು ಒಂದು ನಗು ಕೊಟ್ರೆ, ಒಂದು ಸ್ಮೈಲ್ ಕೊಟ್ರೆ ಅವ್ರು ಏನ್ ಮಾಡ್ತಾರೆ? ವಾಪಸ್ಸು ನಗ್ತಾರೆ. ನೀವು ಸಿಟ್ಟಿನಿಂದ ನೋಡಿದ್ರೆ, ಹಿಂಗ್ ನೋಡಿದ್ರೆ ಅವರು ವಾಪಸ್ ಅದ್ರ 10 ಪಟ್ಟು ಕೊಡ್ತಾರೆ. ಅದು ನಿಸರ್ಗ ನಿಯಮ. ಈ ನಮ್ಮ ಅಗ್ನಿಹೋತ್ರ ಮಾಡುವಾಗ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ 2 ಹೊತ್ತು ಏನು ನಾವು ಅಗ್ನಿಹೋತ್ರ ಮಾಡ್ತೀವಿ, ಆ ಮಂತ್ರದಲ್ಲಿ ಒಂದು ಲೈನ್ ಇದೆ, ಇದಂ ನಮಮ ಅಂತ ಹೇಳಿ. ಈಗ ಮಾಡಿ ತೋರಿಸ್ತೀವಿ ನಿಮಗೆ. ಇದಂ ನಮಮ ಅರ್ಥ ಏನಂದ್ರೆ, ನಂದೇನೂ ಅಲ್ಲ, ಸರ್ವಸ್ವವು ನಿಂದು ಅಂತ ಹೇಳಿ ನಾವು ನಿಸರ್ಗಕ್ಕೆ ಹೇಳ್ತಾ ಇದೀವಿ. ನಾವು ಅರ್ಪಣೆ ಮಾಡ್ತೀವಿ. ಅಕ್ಷತೆ ಅಂದ್ರೆ ಅಕ್ಕಿ, ತುಪ್ಪ ನಾವು ಸೇರಿಸಿ ಸಮ್ಮಿಶ್ರಣ ಮಾಡಿ ನಾವು ಅರ್ಪಣೆ ಮಾಡ್ತೀವಿ ಅಗ್ನಿದೇವಕ್ಕೆ. ಅಂದ್ರೆ ಈ ನಿಸರ್ಗ ಬ್ರಹ್ಮಾಂಡದಲ್ಲಿರುವಂತ ಎಲ್ಲಾ ಸಕಲ ಕೋಟಿ ಜೀವರಾಶಿಗೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಸಮರ್ಪಣೆ ಮಾಡಿದಾಗ ಏನಾಗತ್ತೆ? ನಿಸರ್ಗ ಏನಾಗುತ್ತೆ? ಎಲ್ಲಾ ನನಗಂತೆ ನೀನು ಕೊಡ್ತಾ ಇದೀಯಾ, ನನ್ನ ಹತ್ರ ಏನಿದೆ ಎಲ್ಲ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳುತ್ತೆ. ಅಷ್ಟೇ ಆಗುತ್ತೆ. ಇದರಿಂದ ಒಂದು ಗಾಳಿ ಶುದ್ಧೀಕರಣ ಆಗತ್ತೆ, ವಾಯು ಶುದ್ಧಿ ಆಗತ್ತೆ. ವಾಯು ಶುದ್ಧಿ ಆದ ತಕ್ಷಣ ಏನಾಗತ್ತೆ? ನಿಮ್ಮ ನಕಾರಾತ್ಮಕ ಶಕ್ತಿ, ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗೆ ಹೋಗುತ್ತೆ. ನೆಗೆಟಿವ್ ಎನರ್ಜಿ ಹೊರಗೆ ಹೋದ ತಕ್ಷಣ ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗತ್ತೆ. ಪಾಸಿಟಿವ್ ಎನರ್ಜಿ, ಸಕಾರಾತ್ಮಕ ಶಕ್ತಿ ಬಿಲ್ಡ್ ಆದ ತಕ್ಷಣ ಏನಾಗತ್ತೆ? ನಮ್ಮ ಮನೆಯಲ್ಲಿ ಸಾಕಷ್ಟು ಸಲ ಏನಾಗತ್ತೆ? ಒಂದೊಂದ್ಸಲ ಲೇಟ್ ಮಾಡಿ ಹೇಳೋ ಅಭ್ಯಾಸ ಇರುತ್ತೆ, ಜಗಳಗಳಾಗ್ತಾ ಇರುತ್ತೆ, ನಮ್ಮ ಮನೆಗಳಲ್ಲಿ ಏನೋ ಮನಸ್ಸು ಗೊಂದಲಗಳಾಗತ್ತೆ, ಮನೆಯಲ್ಲಿ ಹಣಕಾಸಿನ ತೊಂದರೆ ಇರುತ್ತೆ, ಆರೋಗ್ಯ ಸಮಸ್ಯೆ ಇರುತ್ತೆ. ಇವೆಲ್ಲ ಆಟೋಮೆಟಿಕಲಿ ಬಗೆಹರುತ್ತೆ. ಅದೇ ಹಂಚಾಟಿ ಸಾಹೇಬ್ರು ಹೇಳಿದ್ರು, 5 ತಿಂಗಳಿಂದ ಮಾಡುವಂತ ಅಗ್ನಿಹೋತ್ರ ಅವರ ಮನೆಯಲ್ಲಿ ತಂದಂತಹ ಬದಲಾವಣೆಗಳೇನು ಅವ್ರು ಹೇಳಿದ್ರು. ನಮ್ಮ ಮನೆಯಲ್ಲಿ 3.5 ವರ್ಷದ ಹಿಂದೆ ನಾನು, ನನ್ನ ಧರ್ಮಪತ್ನಿ ಅಶ್ವಿನಿ ಮತ್ತೆ ನನ್ನ 2 ಮಕ್ಕಳು, ನನ್ನ ಮಗ 4 ವರ್ಷ ಇದ್ದಾಗಿಂದ ಅಗ್ನಿಹೋತ್ರ ಮಾಡ್ತಾನೆ, ಮಗಳು 12 ವರ್ಷ ಇದ್ದಾಗಿಂದ ಅಗ್ನಿಹೋತ್ರ ಮಾಡ್ತಾಳೆ. ಈ ಪ್ರತಿನಿತ್ಯ ಅಗ್ನಿಹೋತ್ರ ಮಾಡೋದ್ರಿಂದ ಕಳೆದ 3.5 ವರ್ಷದಲ್ಲಿ ನಾವು ಒಂದು ದಿನನೂ ದವಾಖಾನೆಗೆ ಹೋಗಿಲ್ಲ, ಹಾಸ್ಪಿಟಲ್ಗೆ ಹೋಗೇ ಇಲ್ಲ, ಒಂದು ಗುಳಿಗೆ ತಗೊಂಡಿಲ್ಲ, ಒಂದು ಇಂಜೆಕ್ಷನ್ ಮಾಡ್ಕೊಂಡಿಲ್ಲ, ಯಾವುದು ಒಂದು ಆರೋಗ್ಯ ಸಮಸ್ಯೆ ನಮ್ಮ ಮನೆಯಲ್ಲಿಲ್ಲ. ಸಂಬಂಧಗಳ ಗಟ್ಟಿ ಆಯ್ತು. ಮೊದ್ಲೇನು ಚಿಕ್ಕ ಪುಟ್ಟ ಮನಸ್ತಾಪಗಳು ಇರ್ತಿತ್ತು, ಮನೆ ಅಂದ ತಕ್ಷಣ ಮನಸ್ತಾಪಗಳು, ಸಂಬಂಧಗಳಲ್ಲಿ ಸ್ವಲ್ಪ ಆಚೆ ಈಚೆ ತೊಂದರೆಗಳಿರು. ಇವತ್ತೇನು ಇಲ್ಲ. ಮನೆಯಲ್ಲಿ ಹಣಕಾಸಿನ ರೂಪ, ಈಗ ಸರ್ ಹೇಳಿದ್ರು, ನಾವು ಈ ಅಗ್ನಿಹೋತ್ರ ನಮ್ಮಲ್ಲಿ ಒಳ್ಳೆಯದಾದದ್ದನ್ನ ಕಂಡು ನಾನು ಮತ್ತೆ ನನ್ನ ಧರ್ಮಪತ್ನಿ ಅಶ್ವಿನಿ ನಮ್ಮ ಗುರುಗಳ ಹತ್ರ ಮಾತನಾಡಿದಾಗ ಅವ್ರು ಹೇಳಿದ್ರು, ಇದು ನಿಮ್ಗೆ ಒಳ್ಳೇದಾಗಿದ್ರೆ ಮತ್ತು 4 ಜನರಿಗೆ ಒಳ್ಳೇದು ಮಾಡೋಕೆ ಪ್ರಯತ್ನ ಮಾಡಿ ಅಂತ. ಹೇಗೆ ಮಾಡೋದು ಅಂತ ಕೇಳಿದ್ರು. ಇದನ್ನ ನೀವು ಇದ್ರ ಬಗ್ಗೆ ಮಾಹಿತಿ ಕೊಡಿ, ಬೇರೆ ಜನರಿಗೆ
ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಹೋಗಿತ್ತು. ನಾನು ಹೇಳಿದೆ ಕಿಟ್ಗಳನ್ನು ಕೊಡೋಣ ಅದ್ರ ಜೊತೆ ಅಂತದ್ದು. ಅಗ್ನಿಹೋತ್ರ ಮಾಡಬೇಕಾದ್ರೆ ನಿಮಗೆ 10 ಅಂಶಗಳು ಬೇಕು. ಅದರಲ್ಲೇನು, ಒಂದು ಅಗ್ನಿಹೋತ್ರದ್ದು ಹವನ ಕುಂಡ ಬೇಕು, ಒಂದು ಸ್ಟ್ಯಾಂಡ್ ಬೇಕು, ಒಂದು ಚಮಚೆ, ಒಂದು ಇಕ್ಕಳ ಮತ್ತು ಒಂದು ಬಟ್ಲು, ಅದು ತಾಮ್ರದಿರಬೇಕು. ಅದ್ರ ಜೊತೆಯಲ್ಲಿ ತುಪ್ಪ, ಅಕ್ಕಿ, ಮಂತ್ರ ಹಾಗೂ ನಿಮಗೆ ಒಂದು ಬೆಂಕಿ ಪೊಟ್ನ ಬೇಕು. ಈ ಒಂದು 10 ಐಟಮ್ಗಳು ಏನ್ ಬೇಕು ಅದ್ರದ್ದೊಂದು ಕಿಟ್ ಮಾಡಿದ್ವಿ ನಾವು. ಕಿಟ್ ಮಾಡಿ 11,111 ಕುಟುಂಬಗಳನ್ನ ಸೇರಿಸಿ ಕರ್ನಾಟಕ ರಾಜ್ಯಾದ್ಯಂತ 30 ಜಿಲ್ಲೆಗಳಿಂದ 11,111 ಕುಟುಂಬಗಳು 26,000 ಜನ ಸೇರಿ ಏಪ್ರಿಲ್ 13ನೇ ದಿನಾಂಕದಂದು ಧಾರವಾಡದಲ್ಲಿ ವಿಶ್ವ ದಾಖಲೆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಅದರಲ್ಲಿ ದಾವಣಗೆರೆ ಜಿಲ್ಲೆಯಿಂದನೇ ಹತ್ತತ್ರ 200 ಜನ, ಪಕ್ಕದಲ್ಲಿ ಚಿತ್ರದುರ್ಗದಿಂದ ಹತ್ತತ್ರ 250 ಜನ ಸೇರ್ಕೊಂಡು ಅಲ್ಲಿ ಬಂದಿದ್ರು. ಈ ಮಾಡಬೇಕಾದ್ರೆ 4 ಸ್ತರದಲ್ಲಿ ಅಗ್ನಿಹೋತ್ರ ಸಂಬಂಧಿಸಿದಂತೆ ಜಿಲ್ಲಾ ಸಂಯೋಜಕರು, ಏರಿಯಾ ಕೋಆರ್ಡಿನೇಟರ್ಸ್, ಅಗ್ನಿ ಮುಖಂಡರು 13 ಜನ ಯಾರೆಲ್ಲ ಸೇರಿಸ್ತಾರೆ ಅವರು ಅಗ್ನಿ ಮುಖಂಡರಾಗಿ ಮಾಡಿ ಈ 11,111 ಅಗ್ನಿಹೋತ್ರಿಗಳು ಬಂದು ಮಾಡೋಕ್ ಶುರು ಮಾಡಿದ್ರು. ಅವರ ವೈಯಕ್ತಿಕ ಅನುಭವಗಳನ್ನ ನಮಗೆ ಹೇಳೋಕ್ ಶುರು ಮಾಡಿದ್ರು. ಯಾಕೆ ಬಂದ್ರು? ಇವತ್ತು ನಾವೆಲ್ಲ ಸೇರಿದ್ವಿ. 1,000 ಜನ ಸೇರ್ಬೇಕಾದ್ರೆ ನಿಮಗೆ ಯಾರು ಹೇಳಿದ್ರು? ನಿಮಗೆ ಅಗ್ನಿಹೋತ್ರದ ಬಗ್ಗೆ ಆಸಕ್ತಿ ಇದೆ, ನಮ್ಮ ಪೂರ್ವಜರು ಕೊಟ್ಟಂತಹ ಒಂದು ವೈಜ್ಞಾನಿಕ ಪ್ರಕ್ರಿಯೆಯನ್ನು ನಾವು ಹೇಗೆ ಬಳಸಿ ನಾವು ನಮ್ಮ ಈ ಆಧ್ಯಾತ್ಮದ ರೂಪದಲ್ಲಿ ಆಗಿರ್ಬೋದು, ಧರ್ಮದ ರೂಪದಲ್ಲಿ ಆಗಿರ್ಬೋದು, ಆರೋಗ್ಯದ ರೂಪದಲ್ಲಿ ಆಗಿರ್ಬೋದು, ಸಂಬಂಧ ರೂಪದಲ್ಲಿ ನಾವು ಹೇಗೆ ನಾವು ಚೆನ್ನಾಗಿರೋ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ನಾವೆಲ್ಲ ಇಲ್ಲಿ ಸೇರಿದ್ವಿ. ಆ ತರವಾಗಿ 26,000 ಜನ ಸೇರಿದವರು 3 ರಿಂದ 6 ತಿಂಗಳವರೆಗೆ ಪ್ರತಿನಿತ್ಯ 2 ಹೊತ್ತು ಅಗ್ನಿಹೋತ್ರ ಮಾಡಿದಂತಹ ಅನುಭವಗಳನ್ನ ಒಳ್ಳೆ ರೂಪದಲ್ಲಿ ಕಂಡಂತಹ 26,000 ಜನ ಸೇರಿದ್ರು. ಈ ಒಂದು 26,000 ಜನ ಪ್ರತಿನಿತ್ಯ ಈಗ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ. 2 ಹೊತ್ತು ಮಾಡ್ಬೇಕಂತ ಇಲ್ಲ, 1 ಹೊತ್ತು ಮಾಡಬಹುದು. 2 ಹೊತ್ತು ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಅಗ್ನಿಹೋತ್ರ ಮಾಡಬೇಕಾದ್ರೆ ಸಮಯ ಮುಖ್ಯ. ಸೂರ್ಯೋದಯ ಸಮಯ, ಸೂರ್ಯಾಸ್ತ ಸಮಯ 5 ರಿಂದ 8 ನಿಮಿಷ ನಿಮಗೆ ಸಮಯ ತಗೊಳುತ್ತೆ. ಅದು ಹೇಗೆ ಮಾಡೋದನ್ನ ನಿಮಗೆ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ತೀವಿ. ಇದು ಮಾಡೋದ್ರಿಂದ ಮನೆಯಲ್ಲಿ ಫಸ್ಟ್ ಸಂಚಾಟಿ ಸಾಹೇಬ್ ಹೇಳಿದಾಗೆ ಶಾಂತಿ ಮತ್ತು ನೆಮ್ಮದಿ. ಯಾಕೆಂದ್ರೆ ನಿಮಗೆ ನೆಗೆಟಿವ್ ಎನರ್ಜಿ ಹೊರಗೆ ಹೋದ ತಕ್ಷಣ ನಿಮ್ಮ ಸಕಾರಾತ್ಮಕ ಶಕ್ತಿ ಜಾಸ್ತಿ ಆಗಿ ನಿಮ್ಮ ಮನೆಯಲ್ಲಿ ಒಳ್ಳೆ ಒಂದು ಶಾಂತಿ ನೆಮ್ಮದಿ ಬರುತ್ತೆ. ಈ ಒಂದು ಅಗ್ನಿಹೋತ್ರ ಮಾಡಿ ಅನುಭವ ಹೇಳಿದವರು ಏನೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ, ನಮಗೆ ಮನೆಯಲ್ಲಿ ರೋಗ ರುಜಿನ ಇಲ್ಲ, ಸಂಬಂಧಗಳು ಗಟ್ಟಿ ಆಯ್ತು, ಯಾವುದೋ ಅಣ್ಣ ತಮ್ಮದರ ಜಗಳಗಳು, ಯಾವುದೋ ಒಂದು ತೊಂದರೆಗಳು, ಈ ಆಸ್ತಿ ಸಂಬಂಧಿಸಿದಂತೆ ಸಮಸ್ಯೆಗಳು ಬಗೆಹರಿದ ಉದಾಹರಣೆ ಸಾವಿರಾರು ಇದೆ ನಮ್ಮ ಹತ್ರ. ಮನೆಯಲ್ಲಿ ಮಕ್ಕಳಿಗೆ ಬೇಗ ಹೇಳೋಕೆ ಒಂದು ಮುಂಜಾನೆ ಏನು ಕಸರತ್ತು ಮಾಡ್ತೀವಿ ಅದೆಲ್ಲ ನಿಂತು ಹೋಗಿದೆ, ಮೊಬೈಲ್ ನೋಡೋದು ಕಡಿಮೆ ಆಗಿದೆ, ಟಿವಿ ನೋಡೋದು ಕಡಿಮೆ ಆಗಿದೆ, ಮನೆಯಲ್ಲಿ ಜಗಳಗಳು ಕಡಿಮೆ ಆಗಿದೆ. ಮನೆ ಎದುರಿಗೆ ಒಬ್ರು ಬಂದು ಹೇಳ್ತಾ ಇದ್ರು, ಒಂದು ನಿಂಬೆ ಹಣ್ಣಿನ ಗಿಡ ಇತ್ತಂತೆ, 25 ವರ್ಷ ಆಯ್ತು ಗಿಡ ಇದೆ, ಹಣ್ಣು ಕೊಟ್ಟಿರ್ಲಿಲ್ಲ, ಅದು ಹಣ್ಣೇ ಬರ್ತಿರ್ಲಿಲ್ಲ. ಈಗ ಕಳೆದ ಒಂದು 3 ತಿಂಗಳಲ್ಲಿ ನಿಂಬೆ ಹಣ್ಣು ಒಳ್ಳೆ ಒಂದು ಅವ್ರಿಗೆ ಸಿಗ್ತಾ ಇದೆ. ಸಾಕಷ್ಟು ಜನ ಆ ಅಗ್ನಿಹೋತ್ರ ಆದ ತಕ್ಷಣ ನಿಮಗೆ ಭಸ್ಮ ಸಿಗತ್ತೆ. ಆ ಭಸ್ಮವನ್ನ ಎಷ್ಟೋ ಜನ ಪ್ರತಿನಿತ್ಯ ಸ್ನಾನ ಮಾಡುವುದಕ್ಕಿಂತ ಮೊದಲು ಅವರು ತಮ್ಮ ದೇಹಕ್ಕೆ ಲೇಪನ ಮಾಡಿಕೊಂಡು ಸಾಕಷ್ಟು ಚರ್ಮ ರೋಗಗಳ ಸಮಸ್ಯೆಗಳು ಅವರಿಗೆ ನಿವಾರಣೆಯಾಗಿ ಆರೋಗ್ಯವಂತರಾಗಿದ್ದಾರೆ. ಎಷ್ಟೋ ಜನರಿಗೆ ಕತ್ತಿನಲ್ಲಿ ನೋವಿತ್ತು, ಬೆನ್ನಲ್ಲಿ ನೋವಿತ್ತು ಅಂತ ಹೇಳಿದ ತಕ್ಷಣ ಆ ಅಗ್ನಿಹೋತ್ರದ ಭಸ್ಮವನ್ನ ಏನು ಲೇಪನ ಮಾಡಿಕೊಂಡು ಅದು ಕಡಿಮೆ ಆಗಿದೆ. ಎಷ್ಟೋ ಜನ ನೆಗೆಟಿವ್ ಥಾಟ್ಸ್ ಬರ್ತಿತ್ತು, ಬೇಕೋ ಬೇಡೋ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಿತ್ತು, ಅದು ಎಲ್ಲ ಕಡಿಮೆ ಆಗಿ ಹೋಗಿದೆ. ಎಷ್ಟೋ ಜನರಿಗೆ ಬ್ಯಾಂಕ್ ನಲ್ಲಿ ಲೋನ್ ಅಪ್ಲೈ ಮಾಡಿದ್ರು ಲೋನ್ ಸಿಗ್ತಾ ಇರಲಿಲ್ಲ, ಆ ಲೋನ್ಗಳು ಸಿಗ್ತಾ ಇದೆ. ಇದೆಲ್ಲ ಅವರ ಅನುಭವಗಳು. ಸೊ ಅಗ್ನಿಹೋತ್ರವನ್ನ ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಅನುಭವಿಸಬೇಕಾದ್ರೆ ಅದನ್ನ ಮಾಡಬೇಕು. 15, 20 ಅಥವಾ 30 ದಿನಗಳಲ್ಲಿ ವ್ಯತ್ಯಾಸ ನಿಮಗೇ ಕಂಡು ಬರುತ್ತೆ. ನಾವು ಅದನ್ನೇ ಹೇಳೋದು ಎಲ್ಲರಿಗೂ, ಯಾರೆಲ್ಲ ಅಗ್ನಿಹೋತ್ರ ಶುರು ಮಾಡ್ತೀರಿ, ನಿಮಗೆ ಏನೆಲ್ಲ ಸಮಸ್ಯೆಗಳಿದೆ ನಿಮ್ಮ ಜೀವನದಲ್ಲಿ ಒಂದು ಪಟ್ಟಿ ಮಾಡಿ. ಪಟ್ಟಿ ಮಾಡಿಕೊಂಡು ಪ್ರತಿನಿತ್ಯ ಅಗ್ನಿಹೋತ್ರ ಮಾಡುವಾಗ ನೀವು ಏನು ಸಮರ್ಪಣೆ ಮಾಡ್ತೀರಿ, ನೀವು ಸಂಕಲ್ಪ ಮಾಡ್ಕೊಂಡು ಸಮರ್ಪಣೆ ಮಾಡಿ, ನಿಮ್ಮ ಸಮಸ್ಯೆಗಳು 100% ಬಗೆಹರಿಯೋ ಗ್ಯಾರಂಟಿ ನಂದು. ಯಾಕೆಂದ್ರೆ ನಾವು ನಮ್ಮ ಮನೆಯಲ್ಲಿ ಅನುಭವಿಸಿದೀವಿ. 11,111 ಕುಟುಂಬಗಳ ಏನು ಅನುಭವ ಇದೆ ಅದನ್ನ ಇದೇ ತರನಾಗಿ ನಾವು ಇನ್ನೊಂದು 2 ತಿಂಗಳಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದೀವಿ. ಅದರಲ್ಲಿ ತಮ್ಮ ಅನುಭವಗಳನ್ನ ಹಾಕ್ತಾರೆ. ಅವ್ರ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಕರೆ ಮಾಡಿ ಕೇಳಬಹುದು. ಇದರಿಂದ ನಿಮ್ಗೆ ಏನು ಲಾಸ್ ಇಲ್ಲ, ಆದ್ರೆ ಲಾಭ ಮಾತ್ರ ಸಾಕಷ್ಟಿದೆ. ಬರೀ ಲಾಭ ಈ ಜೀವನಕ್ಕೆ ಅಷ್ಟೇ ಅಲ್ಲ, ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟೋ ನಾನು ವ್ಯಕ್ತಿ.
ಈ ಜೀವನದಲ್ಲಿ ಅಷ್ಟೇ ಅಲ್ಲ, ನಾವು ಒಳ್ಳೇದು ಮಾಡಿದ ತಕ್ಷಣ ಹೇಗೆ ನಾವು ನೀನ್ ಒಳ್ಳೆ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಿಲ್ಲತ್ತಂತ ನಮ್ಮ ಏನ್ ಹಿರಿ ಪೂರ್ವಜರು ಹೇಳಿದ್ದಾರೆ, ಅದು ನಿಜವಾಗಿ ಸತ್ಯ. ನಾವು ಇವತ್ತು ಒಳ್ಳೆ ರೀತಿಯಲ್ಲಿ ಇರ್ತೀವಿ ಅಂದ್ರೆ ನಾವು ಸಮಾಜಕ್ಕೆ ಒಳ್ಳೇದು ಕೊಟ್ರೆ ನಮ್ಗೆ ಒಳ್ಳೇದು. ಒಂದೊಂದ್ಸಲ ಏನಾಗುತ್ತೆ, ನಾನು ಎಲ್ಲ ಒಳ್ಳೇದು ಮಾಡ್ತೀನಿ ಆದ್ರೆ ನನಗೆ ಒಳ್ಳೇದಾಗಲ್ಲ. ನಾವು ಪೂರ್ವ ಜನ್ಮದ ಕರ್ಮ ಫಲವನ್ನ ಇಲ್ಲಿ ಈ ಭೂಮಿಯಲ್ಲಿ ತಂದಿದ್ದೀವಿ, ಹೌದಾ? ಸೊ ಅದನ್ನೂ ಮಾಡಬೇಕಾದ್ರೆ ನಾವು ಅದಕ್ಕೂ ನಿಮಗೆ ಬೇಕಾದ್ರೆ ಸಾಕಷ್ಟು ಸಲಹೆಗಳನ್ನ ಅನುಭವಗಳನ್ನ ತಿಳಿಸಬಹುದು. ಈ ಒಂದು ವೇದಿಕೆಯನ್ನ ಸೃಷ್ಟಿಸಿದಂತ ಸ್ವಾಮೀಜಿಯವರಿಗೆ ಮತ್ತೊಂದ್ಸಲ ಅವರ ಪಾದಗಳಿಗೆ ನಮಿಸಿ, ಈ ವೇದಿಕೆ ಮೇಲೆ ಆಸೀನರಾದಂತೆ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಮತ್ತೊಂದ್ಸಲ ಧನ್ಯವಾದಗಳನ್ನ ಅರ್ಪಿಸಿ, ಮುಖ್ಯವಾಗಿ ಎಲ್ಲ ನಮ್ಮ ಅಗ್ನಿಹೋತ್ರಕ್ಕೆ ಸಂಬಂಧಿಸಿದಂತೆ ಕೇಳೋಕ್ ಬಂದಂತಹ ತಾವು, ಯಾಕಂದ್ರೆ ನೀವೇ ಅಗ್ನಿಹೋತ್ರ ಮಾಡಬೇಕು. ಯಾಕೆ ನಮ್ಮ ಆರೋಗ್ಯ, ನಮ್ಮ ಸಂಬಂಧಗಳು ಗಟ್ಟಿ ಆಗ್ಬೇಕು, ನಮ್ಮ ಹಣಕಾಸು ಒಳ್ಳೇದಾಗಬೇಕಾದ್ರೆ ನಾವು ಮಾಡಬೇಕು. ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಹಲವಾರು ವಿಶೇಷ ವಿಚಾರಗಳನ್ನು ನಾವು ನಿಮ್ಗೆ ಹೇಳ್ತೀವಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾವೆಲ್ಲ ಇಲ್ಲೇ ಇದೀವಿ. ಅದಕ್ಕೆ ಸಂಬಂಧಿಸಿದ ನಿಮ್ಗೆ ಕಿಟ್ ಬೇಕಾದ್ರೆ ಪಾಪ ಹಂಚಾಟೆ ಸಾಹೇಬರು ಪವಿತ್ರ ಪಥ ಅಂತ ಸಂಸ್ಥೆ ಜೊತೆ ಮಾತಾಡಿಕೊಂಡು ಕಿಟ್ಗಳು ವ್ಯವಸ್ಥೆ ಮಾಡಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಕಿಟ್ ಬೇಕಾದ್ರೆ ಅವ್ರ ಹತ್ರ ನೀವು ಪರ್ಚೇಸ್ ಮಾಡಿಕೊಂಡು ನೀವು ಅಗ್ನಿಹೋತ್ರ ಕಿಟ್ಗಳನ್ನ ದಯವಿಟ್ಟು ಬಳಸಬಹುದು. ಅಗ್ನಿಹೋತ್ರ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ, ನಿಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡ್ಲಿ, ನಿಮ್ಮ ಕುಟುಂಬ ಒಳ್ಳೆ ಒಂದು ರೀತಿಯಲ್ಲಿ ಇರಲಿ ಅಂತ ಭಾವಿಸ್ತಾ ಮತ್ತೊಂದ್ಸಲ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು ಶ್ರೀಯುತ ಹಂಚಾಟೆ ಸಾಹೇಬರಿಗೆ. ಧನ್ಯವಾದಗಳು ಸರ್. ಈ ಒಂದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಒಂದು ಮಾಹಿತಿಯನ್ನು ಕೊಡೋಕೆ ನಮಗೆ ವೇದಿಕೆ ಸೃಷ್ಟಿಸಿದ್ವಿ. ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ಅಂತ ಒಂದು ಪದ ಬರ್ತದೆ. ಆರೋಗ್ಯ ಅಂದ್ರ 6 ಯೋಗ್ಯ ಇರಬೇಕು. ಅವು ಏನು? ಪಂಚ ಇಂದ್ರಿಯಗಳು 5, ಇನ್ನೊಂದು ಮನಸ್ಸು. ಅದು ಸೇರಿದ್ರೆ ಅದು ಆರೋಗ್ಯ ಆಗುತ್ತೆ. ಆರೋಗ್ಯಕ್ಕೆ ಸಿದ್ಧಾಗ್ನಿಹೋತ್ರ ಪೂರಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿರುವ ಶ್ರೀಯುತ ಜಗದೀಶ್ ಶೇಖರ್ ನಾಯಕ್ ಸರ್ ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಅಭಿನಂದನೆ ಸಲ್ಲಿಸೋಣ. ಪರಮ ಪೂಜ್ಯ ಶ್ರೀಗಳು ಅವರನ್ನು ಆಶೀರ್ವದಿಸ್ತಾ ಇದ್ದಾರೆ. ಮತ್ತೊಮ್ಮೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಆಶೀರ್ವಾದವನ್ನ ಸಾಕ್ಷೀಕರಿಸಲಿಕ್ಕೆ ನಾನು ತಮ್ಮೆಲ್ಲರಲ್ಲಿ ಬೇಡ್ಕೊಳ್ತೇನೆ. ಈಗ ಧನ್ಯವಾದಗಳು ಸರ್.